ಇಲ್ಲಿ 99 ನಿಂದ 499 ಗೆ ಚಪ್ಪಲ್ಸ್ ದೊರೆಯುತ್ತೆ. ಎಲ್ಲಿ ಅಂತೀರಾ? ಅಡ್ರೆಸ್ ಹೇಳ್ತೀನಿ, ಸೇವ್ ಮಾಡ್ಕೊಳ್ಳಿ. ನಮ್ಮ ಬಂಗಾರಪೇಟೆಯಲ್ಲಿ ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಟಿಪ್ ಟಾಪ್ ಶೂ ಬಜಾರ್ ಪ್ರಾರಂಭವಾಗಿದೆ. ಇಲ್ಲಿ ಲೇಡೀಸ್ ಫ್ಯಾನ್ಸಿ ಚಪ್ಪಲ್ಸ್ 99 ರೂಪೀಸ್ ಇಂದ ಪ್ರಾರಂಭವಾಗುತ್ತೆ. ಮತ್ತೆ ಜೆಂಟ್ಸ್ ಗೆ ಕ್ಯಾಶುಯಲ್ಸ್ ಚಪ್ಪಲ್ಸ್ ಮತ್ತು ಶೂಸ್ 99 ರೂಪೀಸ್ ಇಂದ ಆರಂಭವಾಗಿ 499 ವರೆಗೆ ಸಿಗುತ್ತೆ. ಇನ್ನು ಈ ಚಿಲ್ಡ್ರನ್ಸ್ ಕ್ಯೂಟ್ ಚಪ್ಪಲ್ಸ್ ಕೇವಲ 99 ರೂಪೀಸ್ ಇಂದ ಆರಂಭವಾಗುತ್ತೆ. ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ನಾವು ಕೊಡೋ ದುಡ್ಡಿಗೆ ವರ್ತ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಸಿಗುವ ಕಲೆಕ್ಷನ್ ಬೇರೆಲ್ಲೂ ಸಿಗಲ್ಲ. ಮತ್ತೆ ತಡ ತಪ್ಪದೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ. ಇದು ಕೇವಲ ಲಿಮಿಟೆಡ್ ಆಫರ್ ಆಗಿದ್ದು ಡಿಸೆಂಬರ್ 6ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ. ಅಡ್ರೆಸ್ ಬಂದು ಆರ್ಯವೈಶ್ಯ ಗೀತಾ ಮಂದಿರ, ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಪಕ್ಕ, ಎಲ್ಲೆ ಮಲ್ಲಪ್ಪ ರಸ್ತೆ, ಬಂಗಾರಪೇಟೆ. ಇನ್ನು ಗೂಗಲ್ ಮ್ಯಾಪ್ ಲೊಕೇಶನ್ ಗಾಗಿ ಈ ಬಾರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಮೂರನೇ ವ್ಯಕ್ತಿಯ ಕೈಗೊಂಬೆಯಾದ್ರ ರಾಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಯ್ತು. ಗಂಡ ಆಚೆ ಫೋನ್ ಮಾಡ್ಕೊಂಡು ಯಾರೋ ತಳ್ಕೊಳ್ಸ ಹೇಳಿದ ತಕ್ಷಣ ಬಾ ಅಂತ ಹೇಳಿದ ತಕ್ಷಣ ಹೋಗ್ಬಿಟ್ರೆ ಏನು ಮರ್ಯಾದೆ ಇದೆ. ಅಧ್ಯಕ್ಷೆ ಲಕ್ಷ್ಮಮ್ಮ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಡಿದೆದ್ದಿದ್ದೇಕೆ? ಆಯಮ್ಮನ್ ನಾನು ಕೂರಿಸ್ಬಿಟ್ಟು ನಾವ್ ಎದ್ದು ಆಚೆ ಬಂದಿದ್ರೆ ಆಯಮ್ಮನ್ಗೆ ಏನಾಗಿರೋದು? ಎಷ್ಟು ಅವಮಾನ ಆಗುತ್ತೆ. ಹಂಗೆ ತರ ನಮಗೂ ಮನಸ್ಸಿರ್ತದೆ. ನಾವು ತಾಲೂಕಿನ ರಾಮಸಾಗರ ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಘಟನೆ ಇಂದು ನಡೆದಿದೆ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಯೋಜನೆಗಳನ್ನ ಚರ್ಚಿಸಲು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ಇಂದು ಸಾಮಾನ್ಯ ಸಭೆ ಏರ್ಪಡಿಸಿದ್ದ ವೇಳೆ ಅಧ್ಯಕ್ಷೆ ಲಕ್ಷ್ಮಮ್ಮ ಸಭೆ ಮಧ್ಯದಲ್ಲಿ ಏಕಾಏಕಿ ಹೊರನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಗೌರವ ತೋರಿದ್ದಾರೆಂದು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಹಲವು ಸಮಸ್ಯೆಗಳು ತಲೆದೋರಿದ್ದು ಅದರ ಕುರಿತು ಚರ್ಚಿಸಲು ಅಧ್ಯಕ್ಷರು ಕೈಗೆ ಸಿಗುತ್ತಿಲ್ಲ. ಅವರ ಅವಧಿಯಲ್ಲಿ ಅಭಿವೃದ್ಧಿಯು ಶೂನ್ಯವಾಗಿದ್ದು ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಡೆಗಣಿಸುತ್ತಿರುವ ಅಧ್ಯಕ್ಷರು ಮೂರನೇ ವ್ಯಕ್ತಿಯ ಕೈಗೊಂಬೆಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ವೇಳೆ ಮಾಜಿ ಅಧ್ಯಕ್ಷರು ರಮಾದೇವಿ ಮುರಳಿ, ಲಕ್ಷ್ಮಮ್ಮ ಪಾಪಣ್ಣ, ಅಶ್ವತ್ಥಪ್ಪ, ಸುಬ್ರಹ್ಮಣಿ, ಸರೋಜಮ್ಮ, ಚಂದ್ರಪ್ಪ, ಪ್ರಸಾದ್ ರೆಡ್ಡಿ, ಪಾಪಮ್ಮ, ಶ್ರೀನಾಥ್, ಶಶಿಕಲಾ ಸೇರಿದಂತೆ ಸಿಬ್ಬಂದಿ ವರ್ಗ ಇದ್ದರು. ನೋಟಿಸ್ ಬಂದಿತ್ತು. ಎಲ್ಲ ಪಂಚಾಯಿತಿ ಚರ್ಚೆಗೋಸ್ಕರ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಸಭೆಗೆ ಬಂದು ಅರ್ಧಪದ ಚರ್ಚೆ ಮಾಡ್ತಾ ಇದ್ವಿ. ಮತ್ತಿನ್ನ ಚರ್ಚೆ ಮಾಡೋ ವಿಷಯನೂ ತುಂಬ ಜಾಸ್ತಿ ಇತ್ತು. ಎಲ್ಲ ಚರ್ಚೆ ಮಾಡ್ತಾ ಇದ್ದಾಗ ಅಧ್ಯಕ್ಷರು ಬಂದ್ಬಿಟ್ಟು ಅರ್ಧ ಮೀಟಿಂಗಲ್ಲಿ ಎಲ್ರಿಗೂ ಅವಮಾನ ಮಾಡಿಬಿಟ್ಟು ಯಾರಿಗೂ ಸ್ಪಂದನೆ ಮಾಡ್ದಿರ, ಯಾರಿಗೂ ಹೇಳ್ದಿರಾನೆ ರೆಸ್ಪಾನ್ಸ್ ಕೊಡ್ದಿರಾನೆ ಅರ್ಧ ಭಾರತದಲ್ಲಿ ಅವ್ರ ಗಂಡ ಬಂದು ಕರೆದ ತಕ್ಷಣ ಹೋಗಿದ್ದಾರೆ. ಎಲ್ಲರಿಗೂ ತುಂಬ ಅವಮಾನ ಆಗಿದೆ. ಪಂಚಾಯಿತಿಯಲ್ಲಿ ಸದಸ್ಯರು ಅವರು ಗ್ರಾಮಗಳಲ್ಲಿ ಏನಿದೆ ಸಮಸ್ಯೆನ ಹೇಳ್ಕೊಳ್ಳೋಕ್ಕೂ ಅಧ್ಯಕ್ಷರು ಸಿಗಲ್ಲ ಅಂದರೆ ಯಾರ ಹತ್ರ ನಮ್ಮ ಸಮಸ್ಯೆ ಹೇಳೋದು? ಸಮಸ್ಯೆ ಹೇಳೋಕ್ಕೆ ನಮಗೆ ಯಾರು ಇಂಥ ಅಧ್ಯಕ್ಷರು ನಮಗೆ ಏನಕ್ಕೆ ಮಾಡಿದ್ವಪ್ಪ ಅಂತ ಎಲ್ಲ ಸದಸ್ಯರಿಗೂ ಅನಿಸಿದೆ ಅಂತ ಅನಿಸ್ತಾ ಇದೆ. ಎಲ್ಲ ಸದಸ್ಯರಿಗೂ ತುಂಬ ಬೇಜಾರಾಗಿದ್ದಾರೆ. ಇದಕ್ಕೆ ಅಧ್ಯಕ್ಷರು ಉತ್ತರ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಅರ್ಧದಲ್ಲಿ ಬಿಟ್ಟು ಹೋಗಿದ್ದೀರಾ? ಏನು ಸಮಸ್ಯೆ? ಏನೋ ತೊಂದರೆ ಆಯ್ತಾ? ನಿಮ್ಗೆ ಯಾರೋ ತೊಂದರೆ ಕೊಟ್ರಾ? ಏನಿಂದ ನೀವು ಅರ್ಧದಲ್ಲಿ ಗಂಡ ಕರೆದ ತಕ್ಷಣ ಹೋದ್ರಿ? ಇಷ್ಟು ಜನ ಮೆಂಬರ್ಸ್ ಕೂತವ್ರೆಲ್ಲ ಅವ್ರ ಕೆಲಸ ಇಲ್ವಾ? ಏನಕ್ಕೆ ಬಂದರು? ನಿಮ್ಮ ಅಪ್ಪನ ಮೇರೆಗೆ ಮೀಟಿಂಗ್ ನೀವೇ ಇಟ್ಟಿದ್ದೀರಾ. ಆ ಮೀಟಿಂಗ್ ನಾವು ಹಾಜರಾಗಿದ್ದೀವಲ್ಲ, ನಾವು ಬಂದಿರೋದಕ್ಕೆ ನಾವು ಮರ್ಯಾದೆ ಕೊಟ್ಟು ಏನಿದೆ ಸಮಸ್ಯೆ ಅಂತ ನೋಡಬೇಕು. ಆ ಸಮಸ್ಯೆ ನೋಡ್ದಿರಾನೆ ಅರ್ಧದಲ್ಲಿ ಮೀಟಿಂಗ್ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ತುಂಬ ಎಲ್ಲ ಸದಸ್ಯರು ತುಂಬ ಬೇಜಾರಿದ್ದಾರೆ. ಡಿಸ್ಕಷನ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ, ನಿನ್ನೆ ಮೊನ್ನೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಯಾರ ಮೆಂಬರ್ಸ್ಗೂ ಒಂದು ಫೋನ್ ಮಾಡಿಲ್ಲ, ಕೇಳಲಿಲ್ಲ. ಅವರಷ್ಟಕ್ಕವರೇ ವಾಟ್ಸಪ್ಗೆ ಗ್ರಾಮ ಸಭೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಡ್ಪಿಯಿಂದ ಆದೇಶ ಬಂದಿದೆ ಅಂತ. ನಾವು ಪಿ ಡಿ ಒಗೆ ವಾಟರ್ ಮ್ಯಾನು ವಾಟ್ಸಪ್ ಆಗಿ ಪಂಚಾಯತಿಂದ ಫೋನ್ ಮಾಡೋರ್ಗು ನಮಗೆ ಗೊತ್ತಿಲ್ಲ ಇಟ್ಕೊಂಡಿರೋದು ಮೀಟಿಂಗು. ಸರಿ, ನಾವು ಪಿ ಡಿ ಒಗೆ ಫೋನ್ ಮಾಡಿದ್ದಕ್ಕೆ ಅಧ್ಯಕ್ಷರು ಹೇಳಿದ್ರು. ಇವ್ರನ್ನ ಕೇಳಿದ್ರೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಮೆಂಬರ್ಸ್ ಎಲ್ಲ, ಅದಕ್ಕೆ ಓಕೆ ಇದೆ, ಸಮಾಧಾನ ಇದೆ, ಮೆಂಬರ್ಸ್ಗೆಲ್ಲ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವ್ರು ಪಾಂಪ್ಲೆಟ್ಸ್ ಎಲ್ಲ ಕೂಡ ಓಡಿಸಿದ್ದಾರೆ. ಬಟ್ ಆ ಡೇಟಲ್ಲಿ ಸ್ವಲ್ಪ ಮೆಂಬರ್ಸ್ ಅವೈಲೇಬಲ್ ಇಲ್ಲ. ಊರಲ್ಲಿ ವಾಟ್ಸಪ್ ಮಾಡಬೇಕು ಅಂದರೆ ಮೆಂಬರ್ಸ್ ಇರಬೇಕು. ಮೆಂಬರ್ಸ್ ಇಲ್ಲ ಅಂದರೆ ಹೆಂಗೆ ಮಾಡ್ತೀರಾ ನೀವು ಅಂತ ನಾವೇ ಇದು ಮಾಡಿದ್ವಿ. ಬೇಡ, ಇನ್ನೊಂದು ತುರ್ತು ಸಭೆ ಕರೀರಿ, ಅದರಲ್ಲಿ ನಾವು ಡಿಸ್ಕಷನ್ ಮಾಡಿ ಇಟ್ಕೊಳ್ಳೋಣ ಅಂತ. ಸರಿ, ಇವತ್ತು ಸಭೆ ಕರೆದ್ರಲ್ಲ, ನಾವು ಮರ್ಯಾದೆ ಕೊಟ್ಟೆಲ್ಲ 13 ಜನ ಬಂದಿದ್ದರು ಮೆಂಬರ್ಸು, ಅಧ್ಯಕ್ಷರನ್ನು ಸೇರಿಸಿ 13 ಜನ ಬಂದು ಎಲ್ಲ ಮಾತಾಡಿದ್ವಿ. ಎಲ್ಲ ಬರೆಸಿದ್ರು, ಎಲ್ಲ ಮಾಡಿದ್ರು. ಅಮ್ಮ ಹೆಲ್ತಿಯಾಗಿ ಆರಾಮಾಗಿ ನಗ್ನಾಗ್ತಾನೆ ಮಾತಾಡ್ಕೊಂಡಿದ್ಲು ಲಾಸ್ಟ್ವರೆಗೂ. ಎಲ್ಲ ನೀವು ಹೇಳಿದ್ದು ಆಯಿತು ಅಂತ. ಇನ್ನೂ ಮಾತಾಡೋದು ತುಂಬ ಇತ್ತು. ಊರಿಗೆ ನಮ್ಮೂರಲ್ಲಿ ನೋಡಿ ಅಂಗನವಾಡಿ ಹತ್ರ ಸಂಪು ಇದೆಲ್ಲ ಕಿತ್ತೋಗಿದೆ, ಅದೆಲ್ಲ ರೆಡಿ ಮಾಡಿಸ್ಬೇಕಿತ್ತು. ಎಲ್ಲ ಊರುಗಳಲ್ಲೂ ಸಮಸ್ಯೆಗಳಿದೆ, ಚರಂಡಿಗಳಿಗಾಗಿ ಎಲ್ಲ ತುಂಬ ಸಮಸ್ಯೆಗಳು. ಇನ್ನೂ ಮಾತಾಡಬೇಕು ಅಧ್ಯಕ್ಷರ ಅಪ್ಪನ ಮೇರೆಗೆ. ಆದಮೇಲೆ ಲಾಸ್ಟಲ್ಲಿ ಮಾತಾಡೋಣ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ರೆ ಅವ್ರ ಗಂಡ ಬಂದರು. ನಾನು ನೋಡ್ತಾನೆ ಇದ್ದೀನಿ, ನಾನು ಹೇಳ್ತಾ ಇದ್ದಮ್ಮ ಕೂತ್ಕೋ, ಇನ್ನೊಂದು 5 ನಿಮಿಷ ಪಿ ಡಿ ಒ ಎಲ್ಲ ಓದ್ತಾಯಿದ್ರು. ಇದುವರೆಗೂ ಬರೆದಿರೋ ಓದಮ್ಮ, ಆಮೇಲೆ ಮಾತಾಡೋಣ ಎಲ್ಲ ಅಂತ ಹೇಳಿದ್ದಕ್ಕೆ ಅಯ್ಯಮ್ಮ ಓದ್ತಾನೆ ಇದ್ದಾಳೆ. ಅಯ್ಯಮ್ಮ ಎದ್ದು ಲಾಸ್ಟ್ ಲೈನ್ ಓದ್ತಾ ಇದ್ದಾಳೆ. ಎದ್ದು ನಿಂತ್ಕೊಂಡ್ರೆ ಯಾಕಮ್ಮ ಎದ್ದೇಳ್ತಾ ಇದ್ದೆ? ಕೂತ್ಕೊಂಡೆ ನಾನು. 1 ನಿಮಿಷ ಅಂದ್ಬಿಟ್ಟು ಹಿಂಗೆ ಚೇರ್ ಹಿಂಗೆ ತಳ್ಬಿಟ್ಟು ಬಂದರು. ಗಂಡ ಬಂದು ಹಿಂಗೆ ಕೈ ಹಿಡ್ಕೊಂಡು
ಈ ಮೀಟಿಂಗ್ ನಮಗೆ ಬೇಡಪ್ಪ ಅಂತ ಹೇಳ್ಕೊಂಡು ಹೋದ್ರೆ ಏನರ್ಥ? ಅವರ ಅಧ್ಯಕ್ಷರಾಗಿ ಆ ಸೀಟಿಗೆ ಕೊಡೋ ಮರ್ಯಾದೆ ಅಷ್ಟೇನಾ? ಮೆಂಬರ್ಸ್ ಕೊಡೋದು ಈ ಪಂಚಾಯತ್ ಆಫೀಸಿಗೆ ಕೊಡೋ ಮರ್ಯಾದೆ ಅಷ್ಟೇನಾ? ಅವ್ರು ಇವತ್ತು ಅವಮಾನ ಮಾಡಿರೋದು ಬರೀ ಮೆಂಬರ್ಸ್ಗಾಗಲ್ಲ ಅಲ್ಲ, ನಾವು ಆ ಊರು ಮೆಂಬರ್ಸು. ನಮಗೆ ಅವಮಾನ ಮಾಡಿದ್ರೆ ಊರಿಗೆ ಅವಮಾನ ಮಾಡ್ದಂಗೆ. ಹನ್ನೊಂದು ಊರಿಗೂ ಈ ಅಮ್ಮ ಮೀಟಿಂಗ್ ಮುಗಿಸ್ಕೊಂಡು ಹೋದರೆ ಮತ್ತು ಮೀಟಿಂಗ್ವರೆಗೂ ಬರಲ್ಲ. ಒಂದು ಸೈನ್ ಬೇಕು, ಆಫೀಸ್ ಸ್ಟಾಫ್ ಕೂಡ ಸೈನ್ ಬೇಕು ಅಂದರೆ ಅವ್ರ ಮನೆ ಹತ್ರ ಹೋಗಬೇಕು. ಮನೆ ಹತ್ರ ಹೋದ್ರೆ ಏನಕ್ಕೆ ಬಂದರೆ ಅಂತ ಯಾರೋ ಥರ್ಡ್ ಪರ್ಸನ್ ಫೋನ್ ಮಾಡ್ತಾರೆ, ಇವ್ರು ಬಂದಿದ್ದಾರೆ ಸೈನ್ ಹಾಕಲ್ಲ ಬೇಡ ಅಂತ. ಅವ್ರು ಕೂತ್ಕೊಂತಾರೆ, ಅವ್ರು ಎದ್ದು ಬಾ ಅಂತ ಫೋನ್ ಮಾಡಿ. ಇವಾಗ ಮೀಟಿಂಗಲ್ಲಿ ಕೂಡ 4 ಸತಿ ಎದ್ದು ಬಂದ್ಲು ಆಚೆ ಅಮ್ಮ. ನಾನು ಕೇಳಿದೆ, ಏನಕ್ಕಮ್ಮ ನೀನು ಅಧ್ಯಕ್ಷ ಹಂಗೆ ಎದ್ದೇಳ್ಬೇಡು, ಮೀಟಿಂಗ್ ಸ್ಟಾರ್ಟ್ ಆದರೆ ಎಂಡವರೆಗೂ ನೀನು ಇರಬೇಕು, ಕೂತ್ಕೊಂಡ್ರೆ ಬರೋದು ಆಚೆ ಬರೋದು ಡಿಸ್ಕಷನ್ ಮಾಡಿ ಹೋಗೋದು ಕೂತ್ಕೊಳ್ಳೋದು, ಈ ಥರ ನಡೀತಾ ಇದೆ. ಅವರು ಏನಕ್ಕೂ ಸ್ಪಂದಿಸ್ತಾ ಇಲ್ಲ. ಇದುವರೆಗೂ ಒಂದು ಮೆಂಬರ್ಗೆ ಫೋನ್ ಮಾಡಿ ನಿಮ್ಮೂರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಏನು ಅಂತ ಇದುವರೆಗೂ ಅಮ್ಮ ಬಾಯಲ್ಲಿ ಕೇಳಲಿಲ್ಲ. ಯಾರೋ ಥರ್ಡ್ ಪರ್ಸನ್ನು ಏನು ಹೇಳಿದ್ರೆ ಅದು ಕೂತ್ಕೊಂತಾಳೆ, ನಿಂತ್ಕೊಂತಾಳೆ, ಅಷ್ಟೇ ನಡೀತಾ ಇದೆ. ಮೆಂಬರ್ಸ್ಗೂ ಬೆಲೆ ಇಲ್ಲ, ಏನೂ ಇಲ್ಲ. ಇವಾಗ ವಾರ್ಡ್ ಸಭೆದು ನಾವೆಲ್ಲ ಮಾತಾಡಿ ಡೇಟ್ ಇದು ಮಾಡಿಸಿದ್ದೀವಿ, ಅಮ್ಮ ಸೈನ್ ಮಾಡ್ದಿರೋ ಹೋದ್ಲು. ಇವಾಗ ವಾರ್ಡ್ ಸಭೆ ಗ್ರಾಮ ಸಭೆ ಆಗಿಲ್ಲ ಅಂದರೆ ಯೋಜನೆನಾಗಲ್ಲ. ಊರಲ್ಲಿ ಜನ ನಮ್ಮನ್ನು ಕೇಳ್ತಾರೆ. ಸೊ ನಾವಿದು ಪಬ್ಲಿಕ್ಕು ಗೊತ್ತಾಗಬೇಕು. ಇವತ್ತು ನಡೆದಿರೋದು ನಾವು ಹೇಳ್ದಿರೋ ಸೈಲೆಂಟಾಗಿ ಹೋದರೆ ಪಬ್ಲಿಕ್ ನಮ್ಮನ್ನು ಕೇಳ್ತಾರೆ, ಯಾಕೆ ಪ್ಲಾನ್ ಮಾಡಿಲ್ಲ, ಯಾಕೆ ನಮ್ಗೆ ಈ ಥರ ಶೆಡ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಿದಾಗ ನಾವೇನು ಅನ್ಸರು. ಇವತ್ತು ಅಮ್ಮ ಮಾಡಿರೋದು ಗೊತ್ತಾಗಬೇಕು ಅಂತಲೇ ನಾವು ಈ ಡಿಸಿಷನ್ ತಗೊಂಡಿದ್ದು. ಇವತ್ತು ಮಾಡಿದ್ದಂತೂ ಅಮ್ಮ ತುಂಬ ನಮಗೆ ಎಲ್ಲ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೂ ಹೇಳಿದ್ರೆ ನಾವು ಇದನ್ನು ಮೇಲೆ ಎಲ್ಲಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀವಿ, ಬಿಡಲ್ಲ. ಇವಾಗ ಆಯಮ್ಮನ ನಾನು ಕೂರಿಸ್ಬಿಟ್ಟು ನಾವು ಎತ್ತು ಆಚೆ ಬಂದಿದ್ರೆ ಆಯಮ್ಮನಿಗೆ ಏನಾಗಿರೋದು, ಎಷ್ಟು ಅವಮಾನ ಆಗುತ್ತೆ. ಹಂಗೆ ಥರ ನಮಗೂ ಮನಸ್ಸಿರ್ತದೆ. ನಾವು ಕೂತಿದ್ವಿ 11 ಗಂಟೆಗೆ ಬಂದು ಕೂತು ಒಂದು ಗಂಟೆವರೆಗೂ ಕೂತಿದ್ವಿ ಆಯಮ್ಮ ಜೊತೆಯಲ್ಲಿ. ನೀನು ಏಕಾಏಕಿ ಏನು ಮಾತಾಡ್ದಿರಾ ಎದ್ದು ಹೋಗ್ಬಿಟ್ರೆ ಅಟ್ಲೀಸ್ಟ್ PDO ಇದ್ದಾರೆ, ಆಯಮ್ಮನಿಗೂ ಹೇಳಿಲ್ಲ, ನಮಗೂ ಹೇಳಿಲ್ಲ. ಎದ್ದು ಎಷ್ಟು ಗೌರವ ಕೊಟ್ಟು ನಿಮ್ಮನ್ನು ಅಲ್ಲಿ ಕೂರಿಸ್ತೀವಿ, ನೀವು ಅಷ್ಟು ಗೌರವ ಕೊಡಬೇಕಲ್ಲ. ನಿನ್ನ ಪಾಟ್ ನೀನು ಎದ್ದೋಗ್ಬಿಟ್ರೆ ಏನರ್ಥ? ಚೆನ್ನಾಗಿ ನಗ್ನಗ್ತಾ ಮಾತಾಡ್ಕೊಂಡು, ಅಮ್ಮ ನಂದೇನಿಲ್ಲ, ನೀವೆಲ್ಲ ಮಾತಾಡಿ ಒಪ್ಪಿ ಏನು ಮಾಡಿದ್ರೆ ಅದು ನನ್ನ ಡಿಸಿಷನ್ನು, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ನಿನ್ನ ಜೊತೆಯಲ್ಲಿ ಇದ್ಬಿಟ್ಟು ಎದ್ದೋದ್ರೆ ನಂಬಿಕೆ ದ್ರೋಹ ಮಾಡ್ದಂತ. ಕೊನೆ ಚಂದ ಗಂಡ ಬಂದು ಕೈ ಇಟ್ಕೊಂಡು ಹೋದ್ರೆ ನಿನ್ನ ಅಧಿಕಾರ ಏನು? ನಾನು ಇಲ್ಲಿ ಅಧ್ಯಕ್ಷರು, ನನಗೆ ಜವಾಬ್ದಾರಿ ಇದೆ, ಇರಪ್ಪ ಅಂತ ಹೇಳೋಕ್ಕಾಗಲ್ವ ನಿಮಗೆ? ಎದ್ದು ಹೋಗ್ತಾ ಇರೋದು ಹೇಳ್ಕೊಂಡು ಎಲ್ಲಮ್ಮ ಅಂತೇಳಿ 1 ನಿಮಿಷ ಬರ್ತೀನಿ ಅಂತ ಹೋಗ್ತಾ ಇರಲ್ಲ. ಮನಷ್ಟಕ್ಕೂ ಆ ಚೇರಿಗೆ ಕೊಡೋ ಸೀಟಿಗೆ ಕೊಡೋ ಮರ್ಯಾದೆ ಇಷ್ಟ, ನಾವು ಪದವಿಗೆ ಇಷ್ಟ ನಾವು ಗೌರವ ಕೊಡೋದು. ಆ ಚೇರ್ ನೋಡಿಬೇಕಾದ್ರೆ ಹಿಂಗಿದ್ದ ಚೇರ್ ನಿಂಗೆ ತಳ್ಳಿಬಿಟ್ಟು ಎದ್ದೋಗವ್ರೆ ಗಂಡ ಹಿಂಗೆ ಅನ್ನೋ ಅಷ್ಟೊತ್ತಿಗೆ ಅಮ್ಮ ಈ ಸಭೆನ ಇಟ್ಕೊಂಡಿದ್ರು. ಅದನ್ನ ಎಲ್ಲರೂ ಗೌರವಿಸಿ ಎಲ್ಲರೂ ಬಂದಿದ್ದರು, ಸದಸ್ಯರುಗಳು, ಅಧ್ಯಕ್ಷರುಗಳು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು, ಕಾರ್ಯದರ್ಶಿಗಳು ಎಲ್ಲರೂ ಬಂದಿದ್ದರು. ಬಟ್ ನಾವು ಈ ಮೀಟಿಂಗ್ ಏನು ಇಟ್ಕೊಂಡಿದ್ದೀವಿ, ಈ ವಾರ್ಡ್ ಸಭೆ ಬಗ್ಗೆ ಡೇಟ್ಗಳು ಆಮೇಲೆ ಯೋಜನೆಗಳನ್ನ ಇಟ್ಕೊಬೇಕಂತ ಹೇಳ್ಬಿಟ್ಟು ಈ ಸಭೆನ ಕರೆದಿದ್ರು. ಆ ಸಭೆಯನ್ನು ಇವರು ಕೊನೆ ಕ್ಷಣದಲ್ಲಿ ತುರಾತುರಿಯಾಗಿ ಅವರ ಏನು ಅಧ್ಯಕ್ಷರ ಅವರ ಹಸ್ಬೆಂಡ್ ಏನಿದ್ದಾರೆ ಅವರು ಬೇಡ ಬನ್ನಿ ಅಂದ ತಕ್ಷಣ ಎದ್ದು ಹೋಗ್ತಾರೆ. ಅಂದರೆ ನಮ್ಮ ಸದಸ್ಯರಿಗೆ ಏನು ಗೌರವ ಇದೆ? ನಾವು ಆ ಗೌರವನ ನಾವು ಯಾರ ಹತ್ರ ಉಳಿಸ್ಕೋಬೇಕು, ಯಾರು ಕೇಳಬೇಕು? ನಾವು ಅಂದರೆ ಸಮಸ್ಯೆಗಳಿರ್ತಾವೆ, ಎಷ್ಟೊಂದು ಇದ್ದಾವೆ ಸಮಸ್ಯೆಗಳು ಊರುಗಳಲ್ಲಿ. ನಮ್ಮ ಜನಗಳೇನಕ್ಕೆ ಆಯ್ಕೆ ಮಾಡಿ ಕಳಿಸಿರೋದು ಹೇಳಿ? ಮೆಂಬರಾಗಿ, ನಮ್ಮ ಜನಪ್ರತಿನಿಧಿಯಾಗಿ ನಮ್ಮನ್ನು ಕೇಳ್ತಾರೆ, ನಾವು ಉಳಿಸ್ಕೋಬೇಕು. ಇದುವರೆಗೂ ಒಂದೇ ಅಧ್ಯಕ್ಷರಾದಾಗಿಂದ ಒಂದೇ ಒಂದು ದಿನ ಏನಪ್ಪ ನಿಮ್ಮ ಸಮಸ್ಯೆ, ಒಂದು ಫೋನ್ ಕಾಲ್ ಆಗಲಿ, ಒಂದು ವಿಲೇಜ್ ವಿಸಿಟ್ ಆಗಲಿ, ಯಾವುದೂ ಇಲ್ಲ, ಇದುವರೆಗೂ ಇಲ್ಲ. ಇನ್ನು ಜನಗಳ ಹತ್ರ ನಾವು ಉಳಿಸ್ಕೊಳ್ತಾ ಇದ್ದೀವಿ, ಇದುವರೆಗೂ ಉಳಿಸ್ಕೊಂಡಿದ್ದೀವಿ. ಇನ್ನೂ ಉಳಿಸ್ಕೋಬೇಕಂದ್ರೆ ನಮಗೆ ಇಷ್ಟ ಇಲ್ಲ. ಸೊ ಆದ್ದರಿಂದ ನಮಗೇನು ಈಗ ಅಗೌರವ ಕೊಟ್ಟಿದ್ದಾರೆ ಈ ಅಧ್ಯಕ್ಷರು, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಇನ್ನು ಯಾರಿದ್ದಾರೆ ಮೇಲಿನ ಅಧಿಕಾರಿಗಳ ಹತ್ರ ಹೋಗೋಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ. ಅಲ್ಲಿ ಅವರು ಎದ್ದೋಗಿದ್ದೆ ತಪ್ಪು ಸರ್. ಯಾಕೆಂದರೆ ನಾವು ಕುತ್ಕೊಂಡಿದ್ರೆ ಅವ್ರಿಗಾಗಿ ನಾವು ಕಾಯ್ಕೊಂಡಿದ್ರಿ, ಅವ್ರು ಎದ್ದೋಗ್ಬಿಟ್ರೆ ನಮ್ಮ ಗತಿ ಏನಾಗಬೇಕು? ಏನಿದ್ರು ಅವ್ರಿಗೆ ನಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವ? ಅದೇ ಥರ ನಾವು ಮಾಡಿದ್ರೆ ಅವ್ರಿಗೇನು ಗೌರವ ಇರುತ್ತೆ?